Welcome to my YouTube channel Chaitanya Gowda 1225. ರೋಡ್ ಟ್ರಿಪ್ ಟು ಗೋವಾ ಡೇ 4 ವ್ಲಾಗ್ ಇದು. ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದೆ. ಮಾರ್ನಿಂಗೇ ನಾನು ಮಕ್ಕಳು ಎಲ್ಲ ಬೇಗ ರೆಡಿ ಆಗಿಬಿಟ್ರಿ, ಯಾಕಂದರೆ ಇವತ್ತು ಸೌತ್ ಕಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಬೇಕು. ಹಾಗೆ ವುಡನ್ ಥೀಮ್ ರೂಮ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಅಂದರೆ ತುಂಬ ಸೂಪರಾಗಿತ್ತು. 2 ಡೇಸ್ ಹೇಗೆ ಕಳೆತೋ ಗೊತ್ತಾಗಲಿಲ್ಲ. ಬೇಗನೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೂಮ್ ವೆಕೇಟ್ ಮಾಡ್ಕೊಂಡು ಹೋಗ್ತಿದ್ದೀರಿ. ನಿಮ್ಗೇನಾದರೂ ವುಡನ್ ಥೀಮ್ ಆಪ್ಷನ್ ಸಿಕ್ಕಿದಾಗ ಟ್ರೈ ಮಾಡಿ ನೋಡಿ, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾವು ಫಸ್ಟ್ ಪ್ಲೇಸ್ ಕ್ಯಾಲಂಗುಡ್ ಬೀಚ್ ವಿಸಿಟ್ ಮಾಡ್ತಿದ್ದೀರಿ. ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಸೆಟಪ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಬಟ್ ಬೀಚ್ ಕಡೆ ಬಿಡ್ತಾ ಇಲ್ಲ, ವೇವ್ಸ್ ಜಾಸ್ತಿ ಇದೆ ಅಂತ ಬ್ಲಾಕ್ ಮಾಡಿದ್ದಾರೆ. ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀರಿ. ತುಂಬ ಚೆನ್ನಾಗಿ ಬರ್ತಿದೆ ಫೋಟೋಸ್ ಎಲ್ಲ. ತುಂಬ ದಿನದಿಂದ ನಮ್ಮ ಹಸ್ಬೆಂಡು ಟ್ಯಾಟೋ ಹಾಕ್ಸ್ಕೋಬೇಕು ಅಂದ್ಕೊಳ್ತಾ ಇದ್ರು. ಇಲ್ಲಿ ಟ್ಯಾಟೋ ಶಾಪ್ಸ್ ತುಂಬ ಇದೆ, ಹಾಗೆ ಪ್ರತಿಯೊಬ್ಬರೂ ಟ್ಯಾಟೋ ಹಾಕ್ಸ್ಕೊಳ್ತೀರಾ ಅಂತ ಕೇಳ್ತಿರ್ತಾರೆ. ಸೊ ಇವರು ಒಂದು ಟ್ರೈ ಮಾಡೋಣ ಅಂತ ಹಾಕಿಸ್ಕೊಂಡ್ರು. ಲಕ್ಕಿ ಸಮೃದ್ಧಿನ ಲಕ್ಕಿ ಸ್ಯಾಮ್ ಅಂತ ಹಾಕಿಸ್ಕೊಂಡಿದ್ದಾರೆ ಕೈ ಮೇಲೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ. ಅವ್ರಿಗೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ಅನಿಸ್ತಿತ್ತು. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಬಗ್ಗೆ ಹೇಳಿದ್ದೆ ಅಲ್ವಾ, ಅದರಲ್ಲಿ ಅಷ್ಟು ಕ್ಲಾರಿಟಿಯಾಗಿ ತೋರ್ಸೋಕ್ಕಾಗಲಿಲ್ಲ. ಈಗ ನೋಡಿ 2 ಬ್ರಿಡ್ಜ್ ಕ್ಲೀನಾಗಿ ಕಾಣಿಸ್ತಿದೆ, ಆ ಕಡೆ ಒಂದು ಈ ಕಡೆ ಒಂದು. ನಾವು ಒಂದು ಬ್ರಿಡ್ಜ್ ಕಡೆ ಹೋಗ್ತಿದ್ದೀರಿ. ಸೊ ಆ ಕಡೆ ಬ್ರಿಡ್ಜ್ನ ನೀವು ಕ್ಲೀನಾಗಿ ನೋಡ್ಬೋದು, ಈ ಕಡೆ ಬ್ರಿಡ್ಜ್ ಮೇಲೆ ನಾವು ಹೋಗ್ತಿದ್ದೀರಿ. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂದರೆ ವಿತೌಟ್ ಪಿಲ್ಲರ್ ಬ್ರಿಡ್ಜ್ನ ಹ್ಯಾಂಗಿಂಗಲ್ಲೇ ಮಾಡಿರೋದು. ನಾವೀಗ ನಾರ್ತ್ ಗೋವಾಯಿಂದ ಸೌತ್ ಗೋವಾಗೆ ರೀಚ್ ಆಗಿದ್ದೀರಿ. ಸೌತ್ ಗೋವಾದಲ್ಲಿ ನಮ್ಮ ಫಸ್ಟ್ ಪ್ಲೇಸ್ ಬಂದು ಅಕ್ವಾರಿಯಂ ವಿಸಿಟ್ ಮಾಡೋಣ ಅಂತ. ಈ ಥರ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಖುಷಿ ಅನಿಸುತ್ತೆ, ಅವರು ಎಂಜಾಯ್ ಮಾಡ್ತಾರೆ. ಇದೇ ರೀತಿ ಅಕ್ವಾರಿಯಂ ಬ್ಯಾಂಗ್ಳೂರಲ್ಲಿ ಮೈಸೂರಲ್ಲಿ ಸಹ ಇದೆ. ನಾನು ಬ್ಯಾಂಗ್ಳೂರಲ್ಲಿ ಮೈಸೂರಲ್ಲೂ ವಿಸಿಟ್ ಮಾಡಿದ್ದೀನಿ. ಬಟ್ ಗೋವಾದಲ್ಲಿ ಏನೆಲ್ಲ ಚೇಂಜಸ್ ಇದೆ, ಹೊಸ ಸ್ಪೀಸೀಸ್ ಆಗಲಿ ಹೊಸ ಥರ ಯಾವುದಾದ್ರೂ ಮಾಡಿದಾರಾ ಅಂತ ಕ್ಯೂರಿಯಾಸಿಟಿ ಇದೆ ನನಗೆ. ಮಾರ್ನಿಂಗ್ ಸಮೃದ್ಧಿ ಆಗಲಿ ಲಕ್ಕಿತ್ ಆಗಲಿ ಇಬ್ಬರೂ ಸ್ವಲ್ಪ ಫ್ರೆಶ್ ಮೈಂಡಾಗಿರ್ತಾರೆ, ನಿದ್ದೆನೂ ಅಷ್ಟು ಮಾಡೋದಿಲ್ಲ. ಯಾವುದಾದ್ರೂ ಪ್ಲೇಸ್ಗೆ ಹೋದರೆ ಎಂಜಾಯ್ ಮಾಡ್ತಾರೆ. ಸೊ ಅದಕ್ಕೆ ಫಸ್ಟು ನಾನು ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಮಧ್ಯಾಹ್ನ ಮೇಲೆ ಅವ್ರಿಗೆ ಸ್ವಲ್ಪ ನಿದ್ದೆ ಬಂದುಬಿಡುತ್ತೆ, ಅಷ್ಟು ಏನು ಎಂಜಾಯ್ ಮಾಡೋದಿಲ್ಲ, ಅವರು ನಿದ್ದೆ ಮಾಡಿಬಿಡ್ತಾರೆ. ಈಗ ನಾವು ಇಲ್ಲಿ ಟಾಟಾಯ್ಸ್ನ ನೋಡ್ತಾ ಇದ್ದೀರಿ. ಇದೇನು ಮಾಮೂಲಿ ಎಲ್ಲರೂ ನೋಡಿರ್ತಾರೆ, ತೊಟ್ಟಿ ಒಳಗಡೆ ಟಾಟಾಯ್ಸ್ ಹಾಕಿರೋದು. ಏನಪ್ಪ ಅಕ್ವೇರಿಯಂ ತೋರಿಸ್ತೀನಿ ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಹಳೆ ತೊಟ್ಟಿ ಒಳಗಡೆ ಆಮೆ ಹಾಕಿರೋದು ತೋರಿಸ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನಾನಿನ್ನೂ ಒಳಗಡೆ ಹೋಗಲೇ ಇಲ್ಲ. ಇದು ಎಂಟ್ರೆನ್ಸಲ್ಲಿ ಸುಮ್ಮನೆ ತೋರಿಸ್ತಿರೋದಷ್ಟೇ. ಇದು ನಾರ್ಮಲಾಗಿ ಎಲ್ಲ ಕಡೆನೂ ಈ ಫಿಶಸ್ನ ನೋಡಿರ್ತೀರಲ್ವ, ಇದು ಸ್ವಲ್ಪ ಅಟ್ರ್ಯಾಕ್ಟ್ ಆಗಿರುತ್ತೆ. ಅಕ್ವೇರಿಯಂ ಒಳಗಡೆ ಬಂದ ತಕ್ಷಣ ಸ್ವಲ್ಪ ಅಟ್ರ್ಯಾಕ್ಟ್ ಆಗಲಿ ಅಂತ ಅವರು ಈ ಥರ ಬೊಂಬೆಗಳಿಗೆಲ್ಲ ಡ್ರೆಸ್ ಹಾಕಿ ಹಾಗೆ ಸೆಟಪ್ಪು ಆ ಥರ ಎಲ್ಲ ಸ್ವಲ್ಪ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ನಾವು ಈ ಫಿಶಸ್ನ ನೋಡ್ತಾ ಇದ್ದೀರಿ. ಸ್ಕೂಲ್ ಮಕ್ಕಳು ಕಾಣಿಸ್ತಿದಾರಲ್ವ ಅಲ್ಲಿ. ಹಾಗೆ ಲಕ್ಕೀತ್ ಕೂಡ ಅಷ್ಟೇ, ಎಷ್ಟು ಫಿಶಸ್ ಇದೆಲ್ಲ ಅಂತ ಹೇಳ್ತಿದ್ದಾನೆ. ವೈಟು ಬ್ಲ್ಯಾಕು, ವೈಟ್ ಮೇಲೆ ಆರೆಂಜ್ ಮಾರ್ಕ್ಸ್ ಇರೋ ಫಿಶಸ್ಸು. ಇದು ಎಂಟ್ರೆನ್ಸಲ್ಲಿ ಇಟ್ಟಿರೋದು. ನಾವು ಹಾಗೆ ಮಕ್ಕಳಿಗೆ ಫಿಶಸ್ ತೋರಿಸ್ಬಿಟ್ಟು ಟಿಕೆಟ್ ಕೌಂಟ್ರ್ ಕಡೆ ಹೋಗ್ತಾ ಇದ್ದೀರಿ. ಇಲ್ಲಿ ಟಿಕೆಟ್ ಕೌಂಟ್ರ್ನಲ್ಲಿ ಆಪ್ಷನ್ಸ್ ಎಲ್ಲ ಇದೆ, ಬಟ್ ನಾವು ಅಕ್ವಾರಿಯಂ ಮಾತ್ರ ತೊಗೊಂಡ್ರಿ. ಹಾರರ್ ಹೌಸ್ ಎಲ್ಲ ಬೇಡ ಈಗ ಅಂತ ಅಕ್ವಾರಿಯಂ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ರಿ. ಇಲ್ಲಿ ಒಬ್ಬರು ಎಕ್ಸ್ಪ್ಲೈನ್ ಮಾಡ್ತಾರೆ ಫಿಶಸ್ದು ನೇಮು ಮತ್ತು ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಫಿಶಸ್ ಮಾತ್ರನೇ ಹೈಲೈಟ್ ಆಗಲಿ ಅಂದ್ಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿ ಡಾರ್ಕ್ ರೂಮ್ ಮಾಡಿದ್ದಾರೆ. ಸೊ ಫಿಶ್ ಟ್ಯಾಂಕಲ್ಲಿರೋ ಲೈಟ್ ಮಾತ್ರ ಆನಲ್ಲಿರುತ್ತೆ, ಅದಕ್ಕೆ ಫಿಶಸ್ ಮಾತ್ರ ಹೈಲೈಟಾಗಿ ನಮಗೆ ಅಲ್ಲಿಂದ ನೋಡೋದಕ್ಕೆ ವ್ಯೂ ತುಂಬ ಚೆನ್ನಾಗಿದೆ. ಎಲ್ಲ ರೀತಿ ಫಿಶಸ್ಸು ಇದೆ, ತುಂಬ ಸ್ಪೀಷೀಸ್ ಇದೆ ಅಂತ ಅವ್ರು ಹೇಳಿದ್ರು. ಮತ್ತು ಈ ಸ್ಪೀಸೀಸ್ ಬಗ್ಗೆ ಕೂಡ ಅವರು ಡೀಟೇಲ್ಸ್ನ ನಮಗೆ ಹೇಳ್ತಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಇಂಟ್ರೆಸ್ಟಿಂಗ್ ಆಗಿ. ಮಕ್ಕಳು ಅಷ್ಟೇ ಅದನ್ನು ತುಂಬ ಇಂಟ್ರೆಸ್ಟ್ ಆಗಿ ನೋಡ್ತಿದ್ದಾರೆ. ಕ್ಯೂರಿಯಾಸಿಟಿ ಇದೆ ಅವರು ಇಬ್ಬರು ಒಳಗಡೆ, ಏನೋ ಇದು ಹೊಸ್ದಾಗಿ ಕಾಣಿಸ್ತಿದೆ ನಮಗೆ ಅಂತ. ನಾವು ಅಷ್ಟೇ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀರಿ. ಇದಂತೂ ಅನಿಮಲ್ ಥರನೇ ಇದೆ ಫಿಶ್ಶು. ನನಗೆ ಫಿಶ್ ಅಂತ ನಂಬೋದಕ್ಕೆ ಆಗಲಿಲ್ಲ, ಬಟ್ ಅವರು ಫಿಶ್ದೇ ಸ್ಪೀಸೀಸ್ ಅಂತ ಹೇಳಿದ್ರು. ಹಾಗೆ ಈ ಥರ ಫಿಶ್ ನಾನು ಎಲ್ಲೂ ನೋಡೂ ಇದ್ದಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವೇನಾದರೂ ಈ ರೀತಿ ಫಿಶ್ನ ಬೇರೆ ಎಲ್ಲಾದರೂ ನೋಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಊಸುರುವಳ್ಳಿ ಹೆಸರು ಕೇಳಿದ್ದೀರಾ? ನಾರ್ಮಲ್ ಆಗಿ ನಾವು ತುಂಬ ಸುಳ್ಳು ಹೇಳೋ ಫ್ರೆಂಡ್ಸ್ಗೆಲ್ಲ ಊಸುರುವಳ್ಳಿ ಥರ ಆಡಬೇಡ ಅಂತ ಹೇಳ್ತೀರಿ. ಯಾಕಂದರೆ ಊಸುರುವಳ್ಳಿ ಕಲರ್ ಚೇಂಜಸ್ ಮಾಡುತ್ತೆ. ಅದ್ರ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ನೋಡಿ ಫಿಶ್ ಸಹ ಕಲರ್ ಚೇಂಜ್ ಮಾಡುತ್ತಂತೆ. ನಾನು ಇದ್ರ ಬಗ್ಗೆ ಕೇಳೇ ಇಲ್ಲ, ಇವತ್ತೇ ಫಸ್ಟ್ ಕೇಳ್ತಾ ಇರೋದು. ಈ ಫಿಶ್ ಬಂದು ಮೂಮೆಂಟ್ ಆಗ್ತಿರ್ಬೇಕಾದ್ರೆ ಬೇಸ್ಡ್ ಆನ್ ದ ಆಬ್ಜೆಕ್ಟ್ ಆಗಲಿ ಅದು ಕಲರ್ ಚೇಂಜ್ ಮಾಡ್ಕೊಳ್ಳುತ್ತಂತೆ. ನೋಡಿ 1-2 ಫಿಶು ಕಲರ್ ಚೇಂಜ್ ಆಗಿದೆ, ಅದು ತೋರಿಸ್ತಿದ್ದಾರೆ.
ಮೇಲೆ ಹೋಗಿರೋದು. ಇದು ಬಂದು ಗ್ರೂಪ್ ಫಿಶ್ ಅಂತ, ಗ್ರೂಪ್ ಆಗಿ ಕೂತ್ಕೊಳ್ಳುತ್ತಂತೆ, ಅದಕ್ಕೆ ಇದನ್ನು ಗ್ರೂಪ್ ಫಿಶ್ ಅಂತ ಹೇಳ್ತಾರೆ. ಗೋವಾದಲ್ಲಿ ಈ ಫಿಶಸ್ನ ತಿಂತಾರಂತೆ, ಇದು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. This is social fish because they are bright and also aggressive. I like butterfly fish. ಅವ್ರದ್ದು ಸೌಂಡ್ ಅಷ್ಟು ಕ್ಲಾರಿಟಿ ಇಲ್ಲ, ಯಾಕಂದರೆ ಇಲ್ಲಿ ಬೇರೆ ವಿಸಿಟರ್ಸ್ದು ಎಲ್ಲ ಸೌಂಡ್ ಜಾಸ್ತಿ ಇರೋದ್ರಿಂದ. ಸೊ ನಾನೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನನಗಿದು ಕಲರ್ಫುಲ್ ಅನ್ನಿಸ್ತು ಫಿಶ್ಶು. ಈಗ ಅವ್ರು ಇನ್ನೂ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ವೆರೈಟಿ ಫಿಶಸ್ ನೋಡ್ತಾ ಇದ್ದೀನಿ. ಇದಂತೂ ಫಿಶ್ ಥರನೇ ಕಾಣಿಸ್ತಿಲ್ಲ ನನಗೆ. ಗೋವಾದಲ್ಲಿ ಈ ಫಿಶ್ನ ತಿನ್ನೋದಕ್ಕೂ ಜಾಸ್ತಿ ಬಳಸ್ತಾರಂತೆ. ಹಾಗೆ ಅದರ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ಫಿಶ್ ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ. ಇದನ್ನು ಗಿಟಾರ್ ಫಿಶ್ ಅಂತ ಹೇಳ್ತಾರಂತೆ. ಗಿಟಾರ್ ಶೇಪಲ್ಲಿದೆ ಅದಕ್ಕೆ ಅಂತ ಹೇಳ್ತಿದ್ದಾರೆ. ನನಗೇನು ಗಿಟಾರ್ ಶೇಪ್ ಕಾಣಿಸ್ಲಿಲ್ಲ. ಇದೊಂಥರ ಫಿಶ್, ಇದು ಕಲರೇ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ಈ ಫಿಶ್ನ ನೀವೆಲ್ಲಾದರೂ ನೋಡಿದ್ದೀರಾ? ನೋಡಿದರೆ ನಿಮಗೆ ಈ ಫಿಶ್ ನೇಮ್ ಏನು ಅಂತ ಗೊತ್ತಾ? ಈ ಫಿಶ್ ಹೆಸರು ಬಂದು ಲಕ್ಕಿ ಫಿಶ್ ಅಂತ. ಆ ಹೆಸರು ಕೇಳಿದ ತಕ್ಷಣವೇ ನನ್ನ ಮಗನಿಗೆ ಫುಲ್ ಖುಷಿ ಆಗೋಯ್ತು. ನನ್ನ ಹೆಸರೇ ಇಟ್ಬಿಟ್ಟಿದ್ದಾರೆ, ಲಕ್ಕಿ ಅಂತ ಇದ್ದ. ನೋಡಿ, ಇದು ಲಕ್ಕಿ ಫಿಶ್ ಅಂತೆ. ಸಮೃದ್ಧಿಗಂತೂ ಫಿಶಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದನ್ನೆಲ್ಲ ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ, ಮಾತಾಡ್ಸೋಕ್ಕೆಲ್ಲ ಹೋಗ್ತಿದ್ದಾಳೆ. ಬಟ್ ಅದು ಗ್ಲಾಸ್ ಒಳಗಡೆ ಇದೆ, ಅವಳಿಗೆ ಅದೆಲ್ಲ ಗೊತ್ತಾಗಲ್ಲ ಅಲ್ವಾ. ಅವಳಂತೂ ಅದ್ರ ಜೊತೆ ಎಂಜಾಯ್ ಮಾಡ್ತಿದ್ದಾಳೆ. ನಮಗೂ ಖುಷಿ ಆಗ್ತಿದೆ ನೋಡೋದಕ್ಕೆ. ಲಕ್ಕಿದ್ಗೆ ಆ ಲಕ್ಕಿ ಫಿಶ್ ತುಂಬ ಇಷ್ಟ ಆಗೋಯ್ತು. ಅಂದರೆ ಆ ಹೆಸರು ಇಷ್ಟ ಆಯಿತು. ಅವ್ನು ನನ್ನ ಹೆಸರದು ಫಿಶ್ಶು ಅಂದ್ಬಿಟ್ಟು ಮತ್ತೆ ಅಲ್ಲೇ ಹೋಗಿ ನಿಂತ್ಕೊಳ್ತಾ ಇದ್ದಾನೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಫೋಟೋ ತೊಗೋಬೋದು. ಪರ್ ಪರ್ಸನ್ 20 ರೂಪೀಸ್. ಅಂದರೆ ಸುತ್ತ ಫಿಶ್ ಟ್ಯಾಂಕ್ ಒಳಗಡೆ ನಾವು ಹೋಗಿ ತೊಗೊಳ್ಳೋ ಥರ ಇರುತ್ತದು. ನಾವು ಫೋಟೋಸ್ ಎಲ್ಲ ತೊಗೊಂಡ್ರಿ. ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ಲ, ಇದು ಒಂಥರ ಡಿಫ್ರೆಂಟಾಗಿ.